ಈಗ ಮಠಣ್ಣವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು. ಮಠಣ್ಣವರ ಏನೇನ್ ವಿಚಾರ ಈಗ ಹೇಳಿದ್ದಾರೆ, ಇನ್ನು ಚಿನ್ನಯ್ಯ ಮಠಣ್ಣವರೇ ನಮ್ ಬಾಸು ಅಂತೇಳಿ ಹೇಳಿರೋದು, ಇದೆಲ್ಲವೂ ಕೂಡ ಮಠಣ್ಣವರಿಗೆ ಎಷ್ಟು ಮುಳುವಾಗುತ್ತೆ ಅಂತ. ರಂಜಿತ್ ನೋಡಿ, ಈಗ ಪ್ರಮುಖವಾಗಿ ಒಂದು ಕಡೆ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ತನಿಖಾ ತಂಡದ ಮುಂದೆ 30 ಜನರ ಹೆಸರನ್ನ ಹೇಳಿದ್ದಾನೆ. ಆ 30 ಜನರನ್ನ ಕೂಡ ಒಬ್ಬೊಬ್ಬರನ್ನಾಗಿ ಕರೆಸಿ ಅವರನ್ನ ಎನ್ಕ್ವೈರಿ ಮಾಡಿ ಕಳುಹಿಸಿಕೊಡುವಂತ ಕೆಲಸವನ್ನ ಎಸ್ಐಟಿ ಇಷ್ಟು ದಿನ ಮಾಡ್ಕೊಂಡು ಬರ್ತಾ ಇದೆ. ಈ 30 ಜನರಲ್ಲಿ ಉದಯ್ ಜೈನ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಆತ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ತಾನಾಸಿ ಆಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು ಸೇರಿದಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಅಥವಾ ಗಿರೀಶ್ ಮಠಣ್ ಅವರ ಹೆಸರು, ಜಯಂತ್ ಹೆಸರು, ಸಮೀರ್ ಹೆಸರು, ಯುನೈಟೆಡ್ ಮೀಡಿಯಾ ಭೀಮಾ, ಇವರ ಅಭಿಷೇಕ್ ಹೆಸರು, ಎಲ್ಲರ ಹೆಸರನ್ನು ಕೂಡ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಯಾರೆಲ್ಲ ತನ್ನ ಜೊತೆಲಿ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಜೊತೆಗೆ ಯಾರೆಲ್ಲ ಜೊತೆಲೇ ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಚಿನ್ನಯ್ಯ ಆರಂಭದಲ್ಲೇ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲೇ 30 ಜನರ ಹೆಸರನ್ನ ಎಸ್ಐಟಿ ತನಿಖಾ ತಂಡದ ಮುಂದೆ ಪ್ರಸ್ತಾಪವನ್ನ ಮಾಡಿದ್ದ. ಹಾಗಾಗಿ ಆ 30 ಜನರ ಪೈಕಿ ಸುಮಾರು 25 ಜನರ ವಿಚಾರಣೆ ಕೂಡ ಈಗ ನಡೆದು ಆಗಿದೆ. ಅದರಲ್ಲಿ ಉದಯ್ ಕುಮಾರ್ ಜೈನ್ ಅವರ ವಿಚಾರಣೆ ಕೂಡ ನಿನ್ನೆ ಕೂಡ ಆಗಿತ್ತು. ಮತ್ತೊಂದು ಕಡೆ ಈಗ ಒಂದಷ್ಟು ಪೇಪರ್ ವರ್ಕ್ ಗಳನ್ನ ಮಾಡ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಇನ್ನ ಉಳಿದಂತೆ ಇಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದು ಯಾರು, ಚಿನ್ನಯ್ಯನ ಆತನೇ ಬಂದಿದ್ದ ಅಥವಾ ಈತನ ಇಲ್ಲಿ ಬರೋದಕ್ಕೆ ಕಾರಣಕರ್ತರು ಯಾರು, ಯಾಕಂದ್ರೆ ಒಂದಷ್ಟು ಸತ್ಯ ಶೋಧನೆಗಳಿರುವಂತಹ ಎಸ್ಐಟಿ ತನಿಖಾ ತಂಡ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕುವ ಸಲುವಾಗಿ, ತನಿಖೆಯನ್ನು ನಡೆಸುವ ಸಲುವಾಗಿ ಒಬ್ಬೊಬ್ಬರನ್ನಾಗಿ ಕರೆಸಿ ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಒಂದು ಕಡೆ ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ ಆಗಿರುವಂತಹ ಅಭಿಷೇಕ್ ಕಳೆದ 2 ದಿನಗಳಿಂದ ಆತನನ್ನ ನಿರಂತರವಾಗಿ ಎಸ್ಐಟಿ ತನಿಖಾಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಕಾರಣ, ಅಭಿಷೇಕ್ನ ವಿಚಾರಣೆ ನಡೆಸಿದ ಕಾರಣ 2 ತಿಂಗಳ ಹಿಂದೆನೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಿಡಿಯೋವನ್ನ ಮಾಡಿ ಜಯಂತ್ ಜೊತೆಯಲ್ಲಿ ಕೂತು ಅಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದ. ಆ ವಿಚಾರವಾಗಿ ಕೂಡ ಆತನನ್ನ ವಿಚಾರಣೆಗೊಳಪಡಿಸಿದ್ರು. ಅದಾದ ಬಳಿಕ ನಿನ್ನೆ ಮಧ್ಯಾಹ್ನ ಜಯಂತನ ಕರೆಸ್ಕೊತಾರೆ. ಸಂಜೆ 5 ಗಂಟೆ ಸುಮಾರಿಗೆ ಜಯಂತ್ ಕೂಡ ಒಳಗಡೆ ಹೋಗ್ತಾರೆ. ನಿನ್ನೆಯಿಂದಲೂ ಕೂಡ ಆತನನ್ನು ಕೂಡ ಜಯಂತನು ಕೂಡ ಒಂದಷ್ಟು ನಿರಂತರವಾಗಿ ವಿಚಾರಣೆ ನಡೆಸುವ ಕೆಲಸವನ್ನ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಮಠಣ್ಣನವರಿಗೆ, ಗಿರೀಶ್ ಲೋಕನಾಥ್ ಮಠಣ್ಣನವರನ್ನ ಎಸ್ಐಟಿ ಬರಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಅವರು ಕೂಡ ಆಗಮಿಸಿದ್ದಾರೆ. ಈ 3 ಕೂಡ ಇದ್ದಾರೆ. ಒಂದು ಕಡೆ ಮಠಣ್ಣನವರಿದ್ದಾರೆ, ಜಯಂತ್ ಇದ್ದಾರೆ, ಅಭಿಷೇಕ್ ಕೂಡ ಇದ್ದಾರೆ, ಇದರ ಜೊತೆಗೆ ಚಿನ್ನಯ್ಯ ಕೂಡ ಇರುವಂತದ್ದು. ಹಾಗಾಗಿ 4 ವಿಚಾರಣೆ ಕೂಡ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ನಲ್ಲಿ ನಡೀತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮಠಣ್ಣನವರ ಮುಖಾಮುಖಿ ಕೂರಿಸಿ ನೋಡಿ, ಈಗ ಚಿನ್ನಯ್ಯ ಇಷ್ಟು ದಿನ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದ ಇಲ್ಲಿಯವರೆಗೂ ಕೂಡ ಅದೆಲ್ಲವೂ ಕೂಡ ಸತ್ಯನ ಸುಳ್ಳ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಧುಮುಕಿರುವಂತ ಎಸ್ಐಟಿ ತನಿಖಾ ತಂಡ ಆತ ಯಾರೆಲ್ಲ ಹೆಸರುಗಳನ್ನ ಹೇಳಿದ್ದ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತ ಕೆಲಸವನ್ನ ಎಸ್ಐಟಿ ಮಾಡ್ತದೆ. ಈಗ ಗಿರೀಶ್ ಮಠಣ್ ಅವರಾಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಈ 3 ಕೂಡ ಮುಖಾಮುಖಿ ಕುಂಡಿಸಿ ಈ ಒಂದು ವಿಚಾರಣೆಯನ್ನ ಮಾಡುವಂತಹ ಪ್ರಕ್ರಿಯೆ ಎಸ್ಐಟಿ ತನಿಖಾ ತಂಡ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ರಂಜಿತ್, ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ನಿನ್ನೆ ಇಡೀ ದಿನ ಸಮೀರ್, ಬೆಂಗಳೂರಲ್ಲಿರುವಂತಹ ಸಮೀರನ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅಲ್ಲಿ ಮಹಜರನ್ನ ಕೂಡ ಮಾಡಿದ್ರು. ಒಂದಷ್ಟು ವಸ್ತುಗಳನ್ನ, ತನಿಖೆಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ರು. ನೋಡಿ, ಇಲ್ಲಿ ಎಸ್ಐಟಿ ತನಿಖೆಗೂ ಸಮೀರ್ ಮನೆ ಮೇಲೆ ನಿನ್ನೆ ಪರಿಶೀಲನೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ. ಯಾಕೆ ಅಂತಂದ್ರೆ, ನಿನ್ನೆ ಆತನ ಮನೆ ಮೇಲೆ ಪರಿಶೀಲನೆಗೆ ಅಂತ, ಮಹಜರಿಗೆ ಅಂತ ಹೋಗಿದ್ದು ಬೆಳ್ತಂಗಡಿ ಪೊಲೀಸರು. ಕಾರಣ ಎಷ್ಟೇ, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಸಮೀರ್ ಏನು ಎಐ ವಿಡಿಯೋವನ್ನ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರುತ್ತೆ, ಸುಮೋಟೋ ಕೇಸ್ ಕೂಡ ದಾಖಲಾಗಿರುತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಆ ಒಂದು ವಿಚಾರವಾಗಿ ನಿನ್ನೆ ಹೋಗಿದ್ರು. ಅದು ಬೇರೆ ವಿಚಾರ. ಈಗ ಮತ್ತೊಂದು ಕಡೆ ಈಗ ಎಸ್ಐಟಿ ತನಿಖೆ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಗಿರೀಶ್ ಮಠಣ್ಣನವರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ, ಜಯಂತ್ ವಿಚಾರಣೆ ನಡೆಸಲಾಗ್ತಾ ಇದೆ, ಅಭಿಷೇಕ್ನ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಇವರೆಲ್ಲರೂ ಕೂಡ ಈ ಒಂದು ತಲೆಬುರುಡೆ ರಹಸ್ಯವನ್ನ ತಂದು ಏನೆಲ್ಲ ವಿಚಾರಗಳನ್ನ ಮುಂದಿಟ್ಟಿದ್ರು ಅದನ್ನ ಭೇದಿಸುವ ಕೆಲಸಕ್ಕೆ ಈಗ ಎಸ್ಐಟಿ ಮುಂದಾಗಿರೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು. ಈ ಹೊತ್ತಿಗೆ ಈಗ ಮಠಣ್ಣವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು. ಮಠಣ್ಣವರ ಏನೇನ್ ವಿಚಾರ ಈಗ ಹೇಳಿದ್ದಾರೆ, ಇನ್ನು ಚಿನ್ನಯ್ಯ ಮಠಣ್ಣವರೇ ನಮ್ ಬಾಸು ಅಂತೇಳಿ ಹೇಳಿರೋದು, ಇದೆಲ್ಲವೂ ಕೂಡ ಮಠಣ್ಣವರಿಗೆ ಎಷ್ಟು ಮುಳುವಾಗುತ್ತೆ ಅಂತ. ರಂಜಿತ್ ನೋಡಿ, ಈಗ ಪ್ರಮುಖವಾಗಿ ಒಂದು ಕಡೆ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ತನಿಖಾ ತಂಡದ ಮುಂದೆ 30 ಜನರ ಹೆಸರನ್ನ ಹೇಳಿದ್ದಾನೆ.
ಆ 30 ಜನರನ್ನ ಕೂಡ ಒಬ್ಬೊಬ್ಬರನ್ನಾಗಿ ಕರೆಸಿ ಅವರನ್ನ ಎನ್ಕ್ವೈರಿ ಮಾಡಿ ಕಳುಹಿಸಿ ಕೊಡುವಂತ ಕೆಲಸವನ್ನ SIT ಇಷ್ಟು ದಿನ ಮಾಡ್ಕೊಂಡು ಬರ್ತಾ ಇದೆ. ಈ 30 ಜನರಲ್ಲಿ ಉದಯ್ ಜೈನ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಆತ ಜೊತೆಲಿ ಕೆಲಸ ಮಾಡ್ತಾ ಇದ್ದಂತ ತಾನಾಸಿ ಆಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು ಸೇರಿದಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣ ಅವರ ಹೆಸರು, ಜಯಂತ್ ಹೆಸರು, ಸಮೀರ್ ಹೆಸರು, ಯುನೈಟೆಡ್ ಮೀಡಿಯಾ ಭೀಮಾ ಇವರ ಅಭಿಷೇಕ್ ಹೆಸರು, ಎಲ್ಲರ ಹೆಸರನ್ನು ಕೂಡ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಯಾರೆಲ್ಲ ತನ್ನ ಜೊತೆಲಿ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಜೊತೆಗೆ ಯಾರೆಲ್ಲ ಜೊತೆಲೇ ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಚಿನ್ನಯ್ಯ ಆರಂಭದಲ್ಲೇ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲೇ 30 ಜನರ ಹೆಸರನ್ನ SIT ತನಿಖಾ ತಂಡದ ಮುಂದೆ ಪ್ರಸ್ತಾಪವನ್ನ ಮಾಡಿದ್ದ. ಹಾಗಾಗಿ ಆ 30 ಜನರ ಪೈಕಿ ಸುಮಾರು 25 ಜನರ ವಿಚಾರಣೆ ಕೂಡ ಈಗ ನಡೆದು ಆಗಿದೆ. ಅದರಲ್ಲಿ ಉದಯ್ ಕುಮಾರ್ ಜೈನ್ ಅವರ ವಿಚಾರಣೆ ಕೂಡ ನಿನ್ನೆ ಕೂಡ ಆಗಿತ್ತು. ಮತ್ತೊಂದು ಕಡೆ ಈಗ ಒಂದಷ್ಟು ಪೇಪರ್ ವರ್ಕ್ ಗಳನ್ನ ಮಾಡ್ತಾ ಇರುವಂತಹ SIT ತನಿಖಾ ತಂಡ ಇನ್ನ ಉಳಿದಂತೆ ಇಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದು ಯಾರು, ಚಿನ್ನಯ್ಯನ ಆತನೇ ಬಂದಿದ್ದ ಅಥವಾ ಈತನ ಇಲ್ಲಿ ಬರೋದಕ್ಕೆ ಕಾರಣಕರ್ತರು ಯಾರು, ಯಾಕಂದ್ರೆ ಒಂದಷ್ಟು ಸತ್ಯಶೋಧನೆಗಳಿರುವಂತಹ SIT ತನಿಖಾ ತಂಡ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕುವ ಸಲುವಾಗಿ, ತನಿಖೆಯನ್ನು ನಡೆಸುವ ಸಲುವಾಗಿ ಒಬ್ಬೊಬ್ಬರನ್ನಾಗಿ ಕರೆಸಿ ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಒಂದು ಕಡೆ ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ ಆಗಿರುವಂತಹ ಅಭಿಷೇಕ್ ಕಳೆದ 2 ದಿನಗಳಿಂದ ಆತನನ್ನ ನಿರಂತರವಾಗಿ SIT ತನಿಖಾಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಕಾರಣ ಅಭಿಷೇಕ್ನ ವಿಚಾರಣೆ ನಡೆಸಿದ ಕಾರಣ 2 ತಿಂಗಳ ಹಿಂದೆನೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಿಡಿಯೋವನ್ನ ಮಾಡಿ ಜಯಂತ್ ಜೊತೆಯಲ್ಲಿ ಕೂತು ಅಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದ. ಆ ವಿಚಾರವಾಗಿ ಕೂಡ ಆತನನ್ನ ವಿಚಾರಣೆಗೊಳಪಡಿಸಿದ್ರು. ಅದಾದ ಬಳಿಕ ನಿನ್ನೆ ಮಧ್ಯಾಹ್ನ ಜಯಂತನ ಕರೆಸ್ಕೊತಾರೆ. ಸಂಜೆ 5 ಗಂಟೆ ಸುಮಾರಿಗೆ ಜಯಂತ್ ಕೂಡ ಒಳಗಡೆ ಹೋಗ್ತಾರೆ. ನಿನ್ನೆಯಿಂದಲೂ ಕೂಡ ಆತನನ್ನು ಕೂಡ ಜಯಂತನು ಕೂಡ ಒಂದಷ್ಟು ನಿರಂತರವಾಗಿ ವಿಚಾರಣೆ ನಡೆಸುವ ಕೆಲಸವನ್ನ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಮಟ್ಟಣ್ಣನವರಿಗೆ, ಗಿರೀಶ್ ಲೋಕನಾಥ್ ಮಟ್ಟಣ್ಣನವರನ್ನ SIT ಬರಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಅವರು ಕೂಡ ಆಗಮಿಸಿದ್ದಾರೆ. ಈ 3 ಕೂಡ ಇದ್ದಾರೆ. ಒಂದು ಕಡೆ ಮಟ್ಟಣ್ಣನವರಿದ್ದಾರೆ, ಜಯಂತ್ ಇದ್ದಾರೆ, ಅಭಿಷೇಕ್ ಕೂಡ ಇದ್ದಾರೆ. ಇದರ ಜೊತೆಗೆ ಚಿನ್ನಯ್ಯ ಕೂಡ ಇರುವಂತದ್ದು. ಹಾಗಾಗಿ 4ರ ವಿಚಾರಣೆ ಕೂಡ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ನಲ್ಲಿ ನಡೀತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮಟ್ಟಣ್ಣನವರ ಮುಖಾಮುಖಿ ಕೂರಿಸಿ ನೋಡಿ, ಈಗ ಚಿನ್ನಯ್ಯ ಇಷ್ಟು ದಿನ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದ ಇಲ್ಲಿಯವರೆಗೂ ಕೂಡ ಅದೆಲ್ಲವೂ ಕೂಡ ಸತ್ಯನ ಸುಳ್ಳ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಧುಮುಕಿರುವಂತ SIT ತನಿಖಾ ತಂಡ ಆತ ಯಾರೆಲ್ಲ ಹೆಸರುಗಳನ್ನ ಹೇಳಿದ್ದ ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತ ಕೆಲಸವನ್ನ SIT ಮಾಡ್ತಾ ಇದೆ. ಈಗ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಈ 3ರನ್ನು ಕೂಡ ಮುಖಾಮುಖಿ ಕುಂಡಿಸಿ ಈ ಒಂದು ವಿಚಾರಣೆಯನ್ನ ಮಾಡುವಂತಹ ಪ್ರಕ್ರಿಯೆ SIT ತನಿಖಾ ತಂಡ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ರಂಜಿತ್, ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ನಿನ್ನೆ ಇಡೀ ದಿನ ಸಮೀರ್, ಬೆಂಗಳೂರಲ್ಲಿರುವಂತಹ ಸಮೀರನ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅಲ್ಲಿ ಮಹಜರನ್ನ ಕೂಡ ಮಾಡಿದ್ರು. ಒಂದಷ್ಟು ವಸ್ತುಗಳನ್ನ, ತನಿಖೆಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ರು. ನೋಡಿ, ಇಲ್ಲಿ SIT ತನಿಖೆಗೂ ಸಮೀರ್ ಮನೆ ಮೇಲೆ ನಿನ್ನೆ ಪರಿಶೀಲನೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ. ಯಾಕೆ ಅಂತಂದ್ರೆ ನಿನ್ನೆ ಆತನ ಮನೆ ಮೇಲೆ ಪರಿಶೀಲನೆಗೆ ಅಂತ, ಮಹಜರಿಗೆ ಅಂತ ಹೋಗಿದ್ದು ಬೆಳ್ತಂಗಡಿ ಪೊಲೀಸರು. ಕಾರಣ ಎಷ್ಟೇ, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಸಮೀರ್ ಏನು AI ವಿಡಿಯೋವನ್ನ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರುತ್ತೆ, ಸುಮೋಟೋ ಕೇಸ್ ಕೂಡ ದಾಖಲಾಗಿರುತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಈಗ ಆ ಒಂದು ವಿಚಾರವಾಗಿ ನಿನ್ನೆ ಹೋಗಿದ್ರು. ಅದು ಬೇರೆ ವಿಚಾರ. ಈಗ ಮತ್ತೊಂದು ಕಡೆ ಈಗ SIT ತನಿಖೆ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರನ್ನು ವಿಚಾರಣೆ ನಡೆಸಲಾಗ್ತಾ ಇದೆ, ಜಯಂತ್ ವಿಚಾರಣೆ ನಡೆಸಲಾಗ್ತಾ ಇದೆ, ಅಭಿಷೇಕ್ನ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಇವರೆಲ್ಲರೂ ಕೂಡ ಈ ಒಂದು ತಲೆ ಬುರುಡೆ ರಹಸ್ಯವನ್ನ ತಂದು ಏನೆಲ್ಲ ವಿಚಾರಗಳನ್ನ ಮುಂದಿಟ್ಟಿದ್ರು ಅದನ್ನ ಭೇದಿಸುವ ಕೆಲಸಕ್ಕೆ ಈಗ SIT ಮುಂದಾಗಿರೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು.